ಹಾಯ್, ಹಾಯ್ ನಮಸ್ತೆ. ನನ್ನ ಎಲ್ಲ ಯೂಟ್ಯೂಬ್ ಚಾನೆಲ್ನ ಸ್ನೇಹಿತರಿಗೂ ಸ್ವಾಗತ. ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಈಗಾಗಲೇ ನಾವು ರಾಜಗೋಪುರ ನೋಡಿ ನಾವು ಎಲ್ಲಿದ್ದೇವಂತ ಗೊತ್ತಾಗಿರ್ಬೋದು ನಿಮಗೆ. ಇದು ವಿಶ್ವದಲ್ಲೇ ಎರಡನೇ ಅತಿ ಎತ್ತರವಾದ ಶಿವನ ವಿಗ್ರಹವನ್ನು ಹೊಂದಿರುವಂಥ ಮುರುಡೇಶ್ವರನ ಪರಮಕ್ಷೇತ್ರ. ನಾವು ದರ್ಶನಕ್ಕೆ ಹೋಗುವಾಗ ಭಕ್ತಾದಿಗಳೆಲ್ಲ ಲೈನಲ್ಲಿ ನಿಂತ್ಕೊಂಡಿದ್ರು. ಅದಕ್ಕೋಸ್ಕರ ಒಂದು ದಿವಸ ಬಿಟ್ಟು ಮಾರನೇ ದಿವಸ ಹೋಗಿದ್ವಿ. ವಾವ್, ಸೂಪರ್! ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ಪಕ್ಕದಲ್ಲಿ ನೋಡಿ ಸ್ನೇಹಿತರೆ, ಸಮುದ್ರ ಹೇಗೆ ಬೋರ್ಗರೆದಿದೆ ಅಂತ. ಹಾಗೆ ಮೇಲೆ ಎತ್ತರದಲ್ಲಿ ನೋಡಿದರೆ ದೊಡ್ಡದಂಥ ರಾಜಗೋಪುರ. ಹಾಗೆ ನಾವು ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಿದ್ದೇವೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಧ್ವಜಸ್ತಂಭ. ಬನ್ನಿ, ಈಗ ನಾವು ಸೀದಾ ದೇವಸ್ಥಾನಕ್ಕೆ ದರ್ಶನ ಮಾಡಲಿಕ್ಕೆ ಹೋಗುವ. ಒಳಗೆ ನೋಡಿ, ಒಳಗೆ ತೋರ್ತಿದೆ ಗರ್ಭಗುಡಿ. ದೂರದಿಂದ ಒಳಗೆ ಅನುಮತಿ ಇಲ್ಲ, ಅದಕ್ಕೋಸ್ಕರ ಹೊರಗಿಂದ ನಾನು ಆ ವಿಡಿಯೋ ಮಾಡ್ತಾಯಿದ್ದೇನೆ. ಊರ ಮತ್ತು ಹತ್ತಿರ ಇರುವಂಥ ದೇವಸ್ಥಾನ, ದೇವರ ಗುಡಿ ಎಲ್ಲ ನೋಡ್ಕೊಂಡು ಹೋಗುವ ಸ್ನೇಹಿತರೆ. ಬನ್ನಿ, ಫಸ್ಟು ನಾವು ಮುರುಡೇಶ್ವರನ ದರ್ಶನ ಮಾಡುವ. ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಲಿಕ್ಕಿಲ್ಲ, ಅದಕ್ಕೋಸ್ಕರ ಪಕ್ಕದಲ್ಲಿರುವಂಥ ಗುಡಿ, ಈ ಗಣಪತಿ ಗುಡಿ, ಹಾಗೆ ಆಂಜನೇಯನ ಗುಡಿ, ಹಾಗೆ ನಾಗದೇವರ ಗುಡಿ, ನಂತರ ಸುಬ್ರಹ್ಮಣ್ಯನ ಗುಡಿ, ಹಾಗೆ ಚಿನ್ನದ ರಥ ಕೂಡ ನೋಡ್ಬೋದು ನಾವು. ಹಾಗೆ ಪಾರ್ವತಿ ಮೂರ್ತಿ ಕೂಡ ಇದೆ, ಅವೆಲ್ಲ ದರ್ಶನ ಮಾಡ್ತಿದ್ದೇವೆ. ನಂತರ ಮೇಲೆ ಸ್ಟ್ಯಾಚ್ಯೂ ಹತ್ರ ಹೋಗಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇದು RNS ಕಂಪನಿಯವರು ಕಟ್ಟಿದಂಥ ಹೋಟೆಲು. ಸಮುದ್ರದಲ್ಲಿ ಪಿಲ್ಲರ್ ಹಾಕಿ ಕಟ್ಟಿದ್ದು. ಬನ್ನಿ ಸ್ನೇಹಿತರೆ, ಈಗ ನಾವು ಸ್ಟ್ಯಾಚ್ಯೂ ಹತ್ರ ಹೋಗುವ. ಈಗ ಮೇಲೆ ಹೋಗಬೇಕೀಗ. ಸ್ವಲ್ಪ ಸಮಯದಲ್ಲಿ ಹೋಗ್ತಿದ್ದೇವೆ. ನಾನು ಮತ್ತು ನಮ್ಮ ಪುಟ್ಟಿ ಇಬ್ಬರು ಕೂಡ ಬಂದಿದ್ದೇವೆ. ಇವತ್ತು ಹೆಚ್ಚಿನ ವೀಡಿಯೋ ಕವರೇಜ್ ಎಲ್ಲ ಮಾಡುವ. ಮೊನ್ನೆ ಹೆಚ್ಚು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಈಗ ಸ್ವಲ್ಪ ನೋಡಬೇಕೀಗ. ಬನ್ನಿ ಸ್ನೇಹಿತರೆ, ಮೇಲೆ ಹೋಗ್ತಿರುವ. ಸ್ವಲ್ಪ ಮೇಲೆ ಹತ್ತಿ ಹೋಗಬೇಕಾಗುತ್ತೆ. ಇಲ್ಲಿ ರಾವಣ ಒಟ್ಟು ವೇಷಧಾರಿಯಂಥ ಗಣಪತಿಗೆ ಆತ್ಮಲಿಂಗವನ್ನು ಇಟ್ಕೊಳ್ಳಿಕ್ಕೆ, ಮತ್ತು ಭಗೀರಥ ಗಂಗೆಯನ್ನು ಧರೆಗಿಳಿಸಿದ್ದ ಎಲ್ಲ ಮೂರ್ತಿಯನ್ನೆಲ್ಲ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಮತ್ತು ಮೇಲೆ ಹೋಗಬೇಕಾಗುತ್ತೆ. ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ದೊಡ್ಡದಾದ ನಂದಿ ವಿಗ್ರಹ ಕೂಡ ಇದೆ, ನೋಡುವ. ಈಗ ನೋಡಿ ಸ್ನೇಹಿತರೆ, ಇದೆ ನಂದಿ ವಿಗ್ರಹ. ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಸಿಲ್ವರ್ ಪೇಂಟ್ನಲ್ಲಿ ನಂದಿ ಮೂರ್ತಿ ಚೆನ್ನಾಗಿ ಮೂಡಿ ಬಂದಿದೆ ಕೂಡ. ಇದು ಮುರುಡೇಶ್ವರದ ಅತಿ ಎತ್ತರವಾದಂಥ ಒಂದು ರಾಜಗೋಪುರ. ದೇವಸ್ಥಾನದ ಗೋಪುರ ಒಳ್ಳೆ ಗೋಲ್ಡನ್ ಕಲರಲ್ಲಿ ಹೊಳಿತಾ ಇದೆ. ಎಷ್ಟು ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ ಮೇಲೆ ನೋಡಲಿಕ್ಕೆ. ಬನ್ನಿ, ಈಗ ಮೇಲೆ ಹೋಗ್ತಾ ಹೋಗ್ತಾ ಶಿವನ ವಿಗ್ರಹ ಎಲ್ಲ ತುಂಬಿಕೊಳ್ಳುವ. ಬನ್ನಿ. ಮತ್ತೆ ಕೂಡ ಹೇಳಬೇಕಂದ್ರೆ, ಇದು ವಿಶ್ವದ ಎರಡನೇ ದೊಡ್ಡದಾದಂಥ ವಿಗ್ರಹ.